ಲೋಕದ ಸಂಗತಿಗಳು ಆಯೋಮಯವಾಗಿವೆ. ಲೋಕದ ಸಂಗತಿಗಳು ಭಯಂಕರವಾದ ಒಂದು ಪರಿಸ್ಥಿತಿಯನ್ನ ಮೀರಿ ನಿಲ್ಲುವಂತದ್ದಾಗಿದೆ. ನಾವು ಎಷ್ಟೇ ಆತ್ಮಿಕರಾದರೂ, ಎಷ್ಟೇ ನಾವು ಪ್ರಾರ್ಥನೆ ವೀರರಾದರೂ, ಎಷ್ಟೋ ರೀತಿಯಲ್ಲಿ ನಾವು ಕರ್ತನ ಮುಂದೆ ನಾವು ದಣಿದು ಬಾಳಲ್ಲಿ ಬಂದರೂ ಕೂಡ ಈ ಲೋಕದ ಸಂಗತಿಗಳು ಎದೆ ನಡುಗಿಸುವಂತದ್ದಾಗಿರುತ್ತವೆ. ಭಯಂಕರವಾದ ಸಂಗತಿಗಳಾಗಿವೆ. ಲೋಕವು ಅದರ ಸಂಗತಿಗಳು ಗತಿಸಿ ಹೋಗ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿದ್ದಾಗಿಯೂ ಕೂಡ ನಾವು ಕೂಡ ಲೋಕದೊಟ್ಟಿಗೆ ನಾವು ಜೀವಿಸುವಾಗ ಅನೇಕ ರೀತಿಯಲ್ಲಿ ಲೋಕದ ಸಂಗತಿಗಳು ನಮ್ಮೊಟ್ಟಿಗೂ ಕೂಡ ನಮ್ಮನ್ನ ಸುತ್ತಿಕೊಂಡು ನಾವು ಪರದಾಡುವಂತ ಅನೇಕ ಪರಿಸ್ಥಿತಿಗಳನ್ನು ನಾವು ಇದನ್ನು ನೋಡುವಂತವರಾಗಿದ್ದೇವೆ. ಪ್ರಿಯ ಸಹೋದರರು, ನೆನೆಸಿಕೊಂಡ ರೀತಿ ನೋಡುವಾಗ ನಿನ್ನೆ ತಾನೇ ನಾವು ಒಂದು ಘಟನೆಯನ್ನ, ಕಹಿಯಾದಂತ ಘಟನೆಯನ್ನ ನೋಡಿದ್ದೇವೆ. ನಾವು ಸುಮಾರು 36ಕ್ಕೂ ಹೆಚ್ಚು ಜನರು ಕಾಲ್ ತುಳಿತದಲ್ಲಿ ಅವರು ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ನಾವು ನೋಡಿದ್ದೇವೆ. ನನ್ನ ಪ್ರಿಯರೇ, ಆದರೆ ನಾವುಗಳು ಸುರಕ್ಷಿತವಾಗಿ ಲೋಕದಲ್ಲಿ ಜೀವಿಸಬೇಕಾದರೆ, ಈ ಲೋಕದಲ್ಲಿ ನಾವು ಜೀವಿಸಿದ್ದೇವೆ ಎಂಬುದಾಗಿ ನಾವು ಹೇಳುವಾಗ, ನಾವು ಜೀವಬಾಧ್ಯರ ಪಟ್ಟಿಯಲ್ಲಿ ಎಣಿಸಲ್ಪಟ್ಟವರಾಗಿ ಜೀವಬಾಧ್ಯತೆಯನ್ನು ಹೊಂದಿದವರಾಗಿ ನಾವು ಉಸಿರಾಡುತ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ, ಲೋಕದ ಯಾವ ಸಂಗತಿಗಳು ನಮ್ಮನ್ನ ರಕ್ಷಣೆ ಮಾಡಿಲ್ಲ. ಈ ಲೋಕದ ಯಾವ ಸಂಗತಿಗಳು ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆ ರಕ್ಷಣೆಯನ್ನ ಕೊಡುವಾತನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಒಬ್ಬನೇ ಆಗಿದ್ದಾನೆ ಎಂಬತಕ್ಕಂತ ಸತ್ಯವನ್ನ ನಾವು ತಿಳ್ಕೊಂಡಿದ್ದೇವೆ. ಯಾಕೆ ಎಂಬುದಾಗಿ ಹೇಳುವ ನೋಡ್ರಿ, ಈ ಸಂದರ್ಭವನ್ನ ನಾವು ನೆನೆಸುವಾಗ ಎಷ್ಟೋ ಜನರು ಈ ಸಮಯವನ್ನ ತಮ್ಮ ದುಷ್ಕೃತ್ಯಗಳಲ್ಲಿ ಅವರು ಕಳೆಯುತ್ತಾ ಇರಬಹುದು. ಎಷ್ಟೋ ಜನರು ಮೋಜು ಮಸ್ತಿಗಳಲ್ಲಿ ಈ ಸಮಯವನ್ನು ಅವರು ಹಾಳು ಮಾಡಿಕೊಳ್ತಾ ಇರಬಹುದು. ಆದರೆ ಕೆಲವರಾಗಿರ್ತಕ್ಕಂಥ ನಾವು ಮತ್ತು ಅನೇಕ ಭಕ್ತರು, ಆರಿಸಲ್ಪಟ್ಟಂತವರು, ದೇವರ ಮಕ್ಕಳೆನಿಸಿಕೊಂಡವರು ಈ ಸಮಯವನ್ನ ಕರ್ತನಿಗೆ ನಾವು ಮೀಸಲಾಗಿಟ್ಟವರಾಗಿ ಕರ್ತನ ಪಾದ ಸನ್ನಿಧಿಗೆ ಬಂದು ಆ ಜೀವವುಳ್ಳ ವಾಕ್ಯಗಳನ್ನ ತಾನೇ ನಾವು ಕಲಿಯಲಿಕ್ಕಾಗುವಾಗೆ ಕರ್ತನು ನಮ್ಮನ್ನು ನಡೆಸಿರುವುದಕ್ಕಾಗಿ ನಾವು ಎಷ್ಟೋ ರೀತಿಯಲ್ಲಿ ಕರ್ತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಪ್ರೇರೆ. ಯಾಕೆಂದರೆ ಈ ದಿನಮಾನಗಳು ಬಹಳ ಕಠಿಣವಾದಂತಹ ದಿನಗಳಾಗಿವೆ. ಎಲ್ಲೂ ಕೂಡ ದೇವರ ಭಯವನ್ನು ನಾವು ಕಾಣ್ತಾ ಇಲ್ಲ. ಮನುಷ್ಯನಿಗೆ ತನ್ನ ಸ್ಥಿತಿಗತಿಗಳೇ ಭಯಂಕರವಾಗಿರ್ತಕ್ಕಂಥ ಸಂತೋಷವನ್ನು ಕೊಡುವಂತ ಸಂದರ್ಭಗಳನ್ನು ನೋಡುವಂತವರಾಗಿದ್ದೇವೆ. ಮನುಷ್ಯನು ಈ ಲೋಕದಲ್ಲಿ ತನ್ನಷ್ಟಕ್ಕೆ ತಾನು ಸ್ವಾರ್ಥಪರನಾಗಿ ಲೋಕದ ಆಸೆಯಿಂದ ಲೋಕಕ್ಕೋಸ್ಕರವಾಗಿ, ತನಗೋಸ್ಕರವಾಗಿ ಲೋಕದ ಸಂಗತಿಗಳನ್ನು ಹೆಚ್ಚಿಕೊಂಡವನಾಗಿ ಜೀವಿಸ್ತಾ ಇದ್ದಾನೆ. ಆತನಿಗೆ ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತಕ್ಕಂಥ ಅರಿವಿಲ್ಲ. ಆದಾಗ್ಯೂ ಕೂಡ ದೇವರ ಭಯವನ್ನ ಬಿಟ್ಟಿದ್ದಾನೆ. ಲೋಕದಲ್ಲಿ ನನಗಿಂತಲೂ ಯಾರು ಇಲ್ಲ ಅಂತಕ್ಕಂಥ ಹಮ್ಮಿನಲ್ಲಿ ಭೀಮಿನಲ್ಲಿ ಮನುಷ್ಯನು ಜೀವಿಸುವಂತ ದಿನಗಳು ಇದಾಗಿವೆ. ಹೌದು ಪ್ರಿಯರೇ, ನಾವು ಈ ಲೋಕದ ಸಂಗತಿಗಳನ್ನು ಹೆಚ್ಚಿಕೊಂಡಾಗ ನಾವು ಬಿದ್ದು ಹೋಗುವಂತವರಾಗಿದ್ದೇವೆ. ಯಾಕೆ ಎಂಬುದಾಗಿ ಹೇಳುವಾಗ ನಮಗೆ ಜೀವವುಳ್ಳ ವಾಕ್ಯಗಳನ್ನು ನಾವು ಪ್ರತಿನಿತ್ಯವೂ ಕಲಿಯುವಂತವರಾಗಿದ್ದೇವೆ, ಕೇಳುವಂತವರಾಗಿದ್ದೇವೆ. ದೇವರ ಕರುಣೆ, ಆತನ ಕೃಪೆ, ಆತನ ಮಹಾ ಅತಿಶಯವಾದಂತ ಆ ಒಂದು ಪ್ರೀತಿ ಎಷ್ಟೆಂಬುದಾಗಿ ನಮಗೆ ಗೊತ್ತಿದೆ. ಆ ಪ್ರೀತಿಯಲ್ಲಿ ನಾವು ಮಿಂದಿರುವಾಗ, ಆ ಪ್ರೀತಿಯಲ್ಲಿ ನಾವು ಕರ್ತನೊಟ್ಟಿಗೆ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮ ಈ ಲೋಕದ ಯಾತ್ರೆಯನ್ನ ಆತನ ಸರಾಗ ಮಾಡುವಂತವನಾಗಿದ್ದಾನೆ. ನಾವು ನಮ್ಮನ್ನೇ ನಂಬಿಕೊಂಡು ನಾವು ಜೀವಿಸುವಾಗ ನಮ್ಮ ತೋಳುಬಲ, ನಮ್ಮ ಅಧಿಕಾರ, ನಮ್ಮ ಹಣ, ನಮ್ಮ ಅಂತಸ್ತು, ನಮ್ಮ ಸ್ವಬುದ್ಧಿಯನ್ನು ನಾವು ಅವಲಂಬಿಸಿಕೊಂಡು ಜೀವಿಸುವಾಗ ನಾವು ಬಿದ್ದು ಹೋಗುವಂತವರಾಗಿದ್ದೇವೆ. ಲೋಕವು ಅದೇ ಕಾರ್ಯವನ್ನ ಮಾಡುತ್ತಾ ಇದೆ ಪ್ರಿಯರೇ. ಆದರೆ ಆ ನಂಬಿಕಸ್ಥ ಮಕ್ಕಳಾಗಿರ್ತಕ್ಕಂತಹ ನಂಬಿರುವಂತ ನಾವೆಲ್ಲರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ವಾಕ್ಯಾನುಸಾರವಾಗಿ ಜೀವಿಸುವಾಗ ನಮ್ಮ ಜೀವಿತದ ದಿನಗಳು ಅದು ಬೆಳಗುವಂತದ್ದಾಗಿರುತ್ತದೆ. ಮತ್ತು ಯಾವ ಭಯವಿಲ್ಲದೆ, ಯಾವ ಅಂಜಿಕೆ ಇಲ್ಲದೆ ನಾವು ಈ ಲೋಕಯಾತ್ರೆಯನ್ನ ನಾವು ಸಾಗಿಸಬಹುದಾಗಿದೆ. ಹಾಗಾಗಿ ನನ್ನ ಪ್ರಸ್ತಾಪ ಬಂದಾಗ ನನ್ನ ವಾಕ್ಯ ಸಂದೇಶ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ ಮತ್ತು 17ನೇ ಅಧ್ಯಾಯದ 32ನೇ ವಚನವನ್ನು ನಾನು ಆಧಾರವಾಗಿಟ್ಟುಕೊಂಡು ಸರಿಸುಮಾರು 11 ವಾಕ್ಯ ಸಂದೇಶವನ್ನು ನಾನು ನೀಡಿದ್ದೇನೆ. ಮುಂದುವರಿದು ನನಗೆ ಕೊಟ್ಟಿರ್ತಕ್ಕಂಥ ಈ ದಿನದ ಜವಾಬ್ದಾರಿಯಲ್ಲಿ ಅದೇ ಸಂದೇಶವನ್ನು ನಾನು ಮುಂದುವರಿಸುವಂತವನಾಗಿದ್ದೇನೆ.
ಲೂಕನು ಬರೆದ ಸುವಾರ್ತೆಯ ಅನೇಕ ಅಧ್ಯಾಯಗಳನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ತೆರೆದಿಟ್ಟಿರುವಂತವನಾಗಿರ್ತೇನೆ. ಈಗಲೂ ಸಹ ನಾವು ಮುಂದುವರಿದ ಭಾಗವಾಗಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಸ್ಪಷ್ಟವಾಗಿ ನಾವು ಲೋಟನ ಹೆಂಡತಿಯನ್ನ ಕುರಿತಾದಂತ ವಿಷಯವನ್ನು ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ, ಆ ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಿರಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ, ಈ ಲೋಕದ ಸಂಗತಿಗಳನ್ನು ನೋಡುವಾಗ ನಾವು ಲೋಟನ ಹೆಂಡತಿಯನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಅಲ್ಲಿ ನೋಡ್ತೇವೆ ನಾವು ರಿಮೆಂಬರ್ ಲೋಟ್ಸ್ ವೈಫ್ ಎಂಬುದಾಗಿ. ಲೋಟನ ಹೆಂಡತಿಯನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಯಾಕೆ ನಾವು ಆಕೆಯನ್ನು ನೆನಪಿಗೆ ತಂದುಕೊಳ್ಳಬೇಕೆಂಬುದಾಗಿ ಹೇಳುವಾಗ, ಇಡೀ ಲೋಕಕ್ಕೆ ಸಾದೃಶ್ಯವಾಗಿರುವಂತವಳು ಲೋಟನ ಹೆಂಡತಿ ಆಗಿದ್ದಾಳೆ. ಆಕೆಯ ನಿಮಿತ್ತವಾಗಿ ಈ ಲೋಕದಲ್ಲಿ ಯಾವ ಕಾರ್ಯಗಳು ಇದೆ ನಡೆಯುತ್ತಾ ಇದೆಯೋ ಆ ಎಲ್ಲಾ ಕಾರ್ಯಗಳು ಕೂಡ ಅದೇ ದಿನದಲ್ಲಿ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ನಡೆಯುವಂತದ್ದಾಗಿತ್ತು. ಹಾಗಾಗಿ ಆ ಲೋಟನ ಹೆಂಡತಿಯು ಅಷ್ಟೆಲ್ಲ ಇದ್ದಾಗ್ಯೂ ಕೂಡ ಆಕೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಾರದೆ ಹೋದಳು. ಆಕೆ ಈ ಲೋಕವನ್ನ ಪ್ರೀತಿಸಿ ಈ ಲೋಕದ ಸಂಗತಿಗಳಿಗೆ ಮಾರು ಹೋಗಿ ಈ ಲೋಕಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಆಕೆ ಉಪ್ಪಿನ ಕಂಬವಾದಳೆಂಬತಕ್ಕಂಥ ಸತ್ಯವನ್ನ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ನಾವು ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಂಡವರಾಗಿ, ನಾವು ಈ ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು. ಈ ಲೋಕದಲ್ಲಿ ನಾವು ಕೇವಲ ಪ್ರವಾಸಿಗಳಾಗಿದ್ದೇವೆ. ಪ್ರವಾಸವಾಗಿರ್ತಕ್ಕಂಥ ಈ ಲೋಕದಲ್ಲಿ ನಾವು ಎಷ್ಟು ದಿನಗಳ ಕಾಲ ಇರ್ತೇವೋ, ಎಷ್ಟು ವರ್ಷಗಳ ಕಾಲ ಇರ್ತೇವೋ, ಎಷ್ಟು ಸಮಯ ನಾವು ಈ ಲೋಕದಲ್ಲಿ ಇರ್ತೇವೋ ಅಷ್ಟು ಸಮಯವೂ ಕೂಡ ನಾವು ದೇವರ ಮಗನಾಗಿ ದೇವರ ಮಗಳಾಗಿ ನಾವು ಜೀವಿಸಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ನಾವು ತೀತನಿಗೆ ಬರೆದಂತ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ವೃದ್ಧರು, ಪ್ರಾಯಸ್ಥರು, ಸ್ತ್ರೀ ಪುರುಷರು ಎಲ್ಲರೂ ಸನ್ನಡತೆಯುಳ್ಳವರಾಗಿ ಜೀವಿಸಬೇಕೆಂಬುದೇ ಕ್ರೈಸ್ತ ಸದ್ಧರ್ಮದ ಬೋಧನೆ ಎಂಬುದಾಗಿ 2ನೇ ಅಧ್ಯಾಯದ ಶೀರ್ಷಿಕೆ ನಮಗೆ ತಿಳಿಸುವಂತದ್ದಾಗಿದೆ. ವೃದ್ಧರು, ಪ್ರಾಯಸ್ಥರು, ಸ್ತ್ರೀ ಪುರುಷರು ಎಲ್ಲರೂ ಸನ್ನಡತೆಯುಳ್ಳವರಾಗಿ ಅಂದ್ರೇನು, ಈ ಲೋಕದಲ್ಲಿ ನಾವು ಜೀವಿಸುವಂತಹ ಪ್ರತಿಯೊಬ್ಬರು ಕೂಡ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಪ್ರತಿಯೊಬ್ಬರು ಕೂಡ ಸನ್ನಡತೆಯುಳ್ಳವರಾಗಿ ಜೀವಿಸಬೇಕು. ವಾಕ್ಯಾನುಸಾರವಾಗಿ ಜೀವಿಸಬೇಕು. ವಾಕ್ಯದ ಅಡಿಯಲ್ಲಿ ಜೀವಿಸಬೇಕು. ಕರ್ತನಿಗೆ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಜೀವಿಸಬೇಕೆಂಬುದನ್ನು ನಮಗೆ ಸತ್ಯವೇದ ನಮಗೆ ಬೋಧಿಸುವಂತದ್ದಾಗಿದೆ. ಈ ದಿನಗಳಲ್ಲಿ ನೋಡುವಾಗ ಈ ದಿನ ನಾವೆಲ್ಲರೂ ಕೂಡ ನಾವು ಆರಾಧನೆಯನ್ನು ನಾವು ಪಾಲು ತೆಗೆದುಕೊಂಡಿದ್ದೇವೆ. ಮಾತ್ರವಲ್ಲದೆ ನಾವು ಬೋಧನೆಯನ್ನು ಸಹ ನಾವು ಕೇಳಿರುತ್ತೇವೆ. ಈ ಬೋಧನೆಯನ್ನ ಕೇಳಿದಂತ ನಾವುಗಳು ಈ ದಿನ ಮೊದಲುಗೊಂಡು 6 ದಿನಗಳ ಕಾಲ ನಾವು ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ಮತ್ತೆ ನಾವು ಮುಂದಿನ ಒಂದು ವಾರದ ಮೊದಲನೇ ದಿನದಲ್ಲಿ ನಾವೆಲ್ಲರೂ ಕೂಡ ನಾವು ಕರ್ತನ ಮೇಜಿನ ಬಳಿಯಲ್ಲಿ ನಾವೆಲ್ಲರೂ ಪ್ರೀತಿ ಪೂರ್ವಕವಾಗಿ ಸೇರುವ ತನಕ ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ನಾವು ಜೀವಿಸುವಂತ ಎಷ್ಟೋ ಸಂದರ್ಭ ನೋಡುವಂತವರಾಗಿದ್ದೇವೆ. ಹಾಗಾಗಿ ಈ ವಾರದಲ್ಲಿ ಯಾವ ಶೋಧನೆಗಳಿದೆಯೋ, ಯಾವ ಕೇಡುಗಳಿದೆಯೋ, ಆಪತ್ತುಗಳಿದೆಯೋ, ಸಮಸ್ಯೆಗಳಿದೆಯೋ ನಮಗಂತೂ ಗೊತ್ತಿಲ್ಲ. ಆದರೆ ನಮ್ಮನ್ನ ಉಂಟು ಮಾಡಿರುವಂತಹ, ನಮ್ಮನ್ನ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಯೇಸು ಕ್ರಿಸ್ತನಿಗೆ ನಮ್ಮ ಜೀವನದ ಪ್ರತಿಯೊಂದು ದಿನಗಳು ಕೂಡ ಆತನು ಬಲ್ಲಂತವನಾಗಿದ್ದಾನೆ. ಅದನ್ನೇ ತಾನೇ ಭಕ್ತನಾದ ದಾವೀದನು ಬರೆಯುತ್ತಾನೆ, ನನ್ನ ಆಯುಷ್ಕಾಲದ ಪ್ರಥಮ ದಿನವನ್ನು ಕಡೆಯ ದಿನವನ್ನು ಬಲ್ಲಂತ ದೇವರು ನೀನೆ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಕೇವಲ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸುಖ ಸಂತೋಷಗಳಿಗೆ ನಮ್ಮನ್ನ ಒಪ್ಪಿಸಿಕೊಡದೆ ಕರ್ತನು ಕೊಡುವಂತಹ ಸುಖ ಸಂತೋಷವನ್ನು ನಾವು ಪಡಕೊಳ್ಳಬೇಕೆಂಬುದನ್ನ ತೀತನಿಗೆ ಬರೆದ ಪತ್ರಿಕೆ ನಮಗೆ ತಿಳಿಸುವಂತದ್ದಾಗಿದೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಲೋಟನ ಹೆಂಡತಿ ಏನ್ ಮಾಡಿದಳು, ತನ್ನ ಸ್ವಾರ್ಥತೆಗಾಗಿ, ತನ್ನ ಕುಟುಂಬದ ಒಳಿತಿಗಾಗಿ, ತನ್ನ ವೈಯಕ್ತಿಕ ಜೀವಿತಕ್ಕಾಗಿ ಆಕೆ ಆತುರ ಪಟ್ಟಳು. ಅದನ್ನ ಆಕೆ ಕಳಕೊಂಡಳು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಆದ್ದರಿಂದ ನಾವು ಎಷ್ಟು ಸಾರಿ ನಾವು ನಮ್ಮ ಜೀವಿತದಲ್ಲಿ ನಾವು ಲೋಟನ ಹೆಂಡತಿಯನ್ನ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆಯೋ ಅಷ್ಟು ಸಾರಿಯೂ ಕೂಡ ನಮಗೆ ಈ ಲೋಕ ಅಸ್ಥಿರ,
ಈ ಲೋಕದ ಸಂಗತಿಗಳು ಮೆಚ್ಚತಕ್ಕದ್ದಲ್ಲ. ಈ ಲೋಕವನ್ನು ನಾವು ಒಂದಿನ ಬಿಟ್ಟೇ ಬಿಡುತ್ತೇವೆ ಅಂತಕ್ಕಂಥ ಆಲೋಚನೆ ನಮಗೆ ಬರುವಂತದ್ದಾಗಿರ್ತದೆ. ಆದ್ದರಿಂದಲೇ ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಲೋಕದ ಸಂಗತಿಗಳು ನಮಗೆ ದೇವರು ತಿಳಿಸುವಂತವನಾಗಿದ್ದಾನೆ. ಯಾಕೆ ಎಂಬುದಾಗಿ ಹೇಳುವಾಗ, ನಾವು ಎಷ್ಟೇ ರೀತಿಯಲ್ಲಿದ್ದರು, ಎಂತ ಅಧಿಕಾರದಲ್ಲಿದ್ದರು, ಯಾವ ಸ್ಥಿತಿಯಲ್ಲಿದ್ದರು, ಯಾವ ಉನ್ನತ ಪದವಿಯಲ್ಲಿದ್ದರು, ಈ ಲೋಕವನ್ನು ನಾವು ಖಂಡಿತವಾಗಿ ಬಿಟ್ಟೇ ಬಿಡುತ್ತೇವೆ ಅಂತಕ್ಕಂಥ ಸತ್ಯ ನಮಗೆ ಗೊತ್ತಿದೆ. ಈ ಸತ್ಯ ಗೊತ್ತಿದ್ದಾಗಿ ಕೂಡ ಲೋಕ ಏನಂತ ಇದೆ, ಲೋಕ ಏನ್ ಹೇಳ್ತದೆ, ನಾವು ಇರುವಷ್ಟು ಕಾಲ ತಿಂದು ಕುಂಡು ಕುಡಿದು ಮಜಾ ಮಾಡಿ ನಾವು ಜೀವಿಸಬೇಕು, ಮುಂದಿನ ಜೀವಿತ ಏನೆಂಬುದು ನಮ್ಗೆ ಗೊತ್ತಿಲ್ಲ ಎಂಬುದಾಗಿ ಲೋಕ ತಿಳಿಸ್ತದೆ. ಆದರೆ ಸತ್ಯವೇದ ಹೇಳ್ತದೆ, ಈ ಲೋಕದಲ್ಲಿ ಪ್ರಾಯಸ್ಥನಾಗಿರ್ತಕ್ಕಂಥ ನೀನು ನಿನ್ನ ನಡೆ ನುಡಿ ಕ್ರಿಯೆಗಳಲ್ಲಿ ಏನೇ ಮಾಡಿದರೂ ಕೂಡ ಯಥಾ ಪ್ರಕಾರವಾಗಿ ದೇವರ ನ್ಯಾಯಸ್ಥಾನದಲ್ಲಿ ನೀನು ಯಥಾ ಪ್ರಕಾರವಾಗಿ ನಿಲ್ಲಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನೋಡ್ರಿ, ಈ ಲೋಕದಲ್ಲಿ ಯಾರಿಗೂ ಕೂಡ ಮುಂದಿನ ಒಂದು ಸ್ಥಿತಿಗತಿಗಳ ಅರಿವಿಲ್ಲ. ಆದರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಮುಂದಿನ ಸ್ಥಿತಿಗತಿಗಳ ಅರಿವಿದೆ. ನಾವು ಈ ಲೋಕದಲ್ಲಿ ಕಣ್ಣು ಮುಚ್ಚಿದರೂ ಕೂಡ ನಾವು ಪರಲೋಕದಲ್ಲಿ ನಾವು ಕಣ್ಣನ್ನು ತೆರಿತೇವೆ. ಅಲ್ಲಿ ನಾವು ನಿತ್ಯ ನಿತ್ಯಕ್ಕೂ ನಾವು ನಮ್ಮ ಕರ್ತನೊಟ್ಟಿಗೆ ಯಾವಾಗಲೂ ಕೂಡ ನಾವು ಜೀವಿಸುವಂತರಾಗಿದೆ ಅಂತಕ್ಕಂಥ ಸತ್ಯ ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನಮಗೆ ಮಾತ್ರ ಗೊತ್ತಿದೆ. ಕ್ರಿಸ್ತನ ಮಕ್ಕಳಲ್ಲದವರಿಗೆ ಈ ಸತ್ಯದ ಅರಿವಿಲ್ಲ. ಅವರು ಈ ಲೋಕವನ್ನ ಹೇಗೆ ಬೇಕಾದರೂ ನಾವು ಜೀವಿಸಬೇಕಂತಕ್ಕಂಥ ಆಲೋಚನೆ ಉಳ್ಳವರಾಗಿದ್ದಾರೆ. ಅದನ್ನು ನಾವು ನೋಡ್ತೇವೆ. ನಾವು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನಕ್ಕೆ ಬರುವಾಗ ಈ ಲೋಕದ ಸಂಗತಿಯ ಕುರಿತು ನೋಡ್ರಿ, ಅಲ್ಲಿ ತೀತನು ಹೀಗೆ ಬರೆಯುವಂತವನಾಗಿದ್ದಾನೆ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂಬುದು ಅದು ನಮಗೆ ಬೋಧಿಸುತ್ತದೆ. ನನ್ನ ಪ್ರಿಯ ದೇವ ಜನರೇ, ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸಬೇಕೆಂಬುದನ್ನು ನಮಗೆ ಭಕ್ತನಾಗಿರ್ತಕ್ಕಂಥ ಪೌಲನು ತೀತನು ನಮಗೆ ತಿಳಿಸುವಂತವನಾಗಿದ್ದಾನೆ. ತೀತನಿಗೆ ಬರೆದಂತ ಪತ್ರಿಕೆಯಲ್ಲಿ ನಾವು ಇಷ್ಟು ಬಹಳ ಸ್ಪಷ್ಟವಾಗಿ ನೋಡುವಂತವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವೇನ್ ಮಾಡ್ಬೇಕು, ನಾವು ಸ್ವಸ್ಥ ಚಿತ್ತರಾಗಿ ಜೀವಿಸಬೇಕು, ನೀತಿವಂತರಾಗಿ ಜೀವಿಸಬೇಕು ಮತ್ತು ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಹಾಗಾದಾಗ ಮಾತ್ರ ನಾವು ಈ ಲೋಕದ ಯಾತ್ರೆಯಲ್ಲಿ ನಾವು ಜಯವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ನಮಗೆ ಸತ್ಯವೇ ತಿಳಿಸುವಂತದ್ದಾಗಿದೆ. ದುರಾದೃಷ್ಟವಶಾತ್ ಈ ದಿನಗಳಲ್ಲಿ ನೋಡುವಾಗ ಮನುಷ್ಯನು ಆತನು ಎಷ್ಟೇ ಆತ್ಮಿಕರಾದರೂ ಕೂಡ ಈ ದಿನಗಳಲ್ಲಿ ಏನ್ ಮಾಡ್ತಾನೆ, ಆತನು ಸ್ವಸ್ಥ ಚಿತ್ತನಾಗಿ ಜೀವಿಸ್ತಾ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ, ನಾವು ಆತ್ಮಿಕರಾಗಿದ್ದಾಗ್ಯೂ ಕೂಡ, ನಾವು ಸಭೆಗಳಿಗೆ ಹೋಗ್ತಾ ಇದ್ದಾಗ್ಯೂ ಕೂಡ, ಸಭೆಗಳಲ್ಲಿಯೂ ಕೂಡ ನಾವು ಸ್ವಸ್ಥ ಬೋಧನೆ ನಾವು ಕಾಣ್ತಾ ಇಲ್ಲ. ಆ ಸ್ವಸ್ಥ ಬೋಧನೆಯಿಂದ ನಾವು ದೂರವಾಗಿದ್ದೇವೆ. ಸಭೆಯಲ್ಲಿ ನೋಡ್ತೇವೆ, ನಾವು ಯಾವಾಗಲೂ ಕೂಡ ರಕ್ಷಣೆ 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 ಎಂಬುದಾಗಿ ಅದೇ ವಿಷಯದ ಕುರಿತು ಮಾತನಾಡುವಂತವರಾಗಿದ್ದಾರೆ. ಸ್ವಸ್ಥ ಬೋಧನೆಯನ್ನು ನಾವು ಕೇಳ್ತಾ ಇಲ್ಲ. ಎಲ್ಲೆಲ್ಲೂ ಕೂಡ ಸ್ವಾರ್ಥತೆ, ಎಲ್ಲೆಲ್ಲೂ ಕೂಡ ಸ್ವಹಿತ, ಕುಟುಂಬ ಹಿತ, ಸ್ವಂತ ಹಿತ. ಹಾಗಾಗಿ ನಾವು ಸ್ವಸ್ಥ ಬೋಧನೆ ನಾವು ಕೇಳಬೇಕಾಗಿದೆ. ಸ್ವಸ್ಥ ಬೋಧನೆಯನ್ನು ನಾವು ಕೇಳಬೇಕಾದರೆ ನಾವು ಆತ್ಮಿಕರಾಗಿ ಜೀವಿಸ್ತಾ ಇರ್ತಕ್ಕಂತಹ ಬೋಧಕರಲ್ಲಿಯೇ ಮಾತ್ರ ಅದನ್ನು ಕೇಳಲಿಕ್ಕೆ ಸಾಧ್ಯವಾಗಿದೆ. ಯಾಕೆಂದರೆ ಈ ದಿನಗಳಲ್ಲಿ ನಾವು ನೋಡುವಾಗ ನಾವು ಈ ಒಂದು ಸ್ವಸ್ಥ ಬೋಧನೆ ನಾವು ಕಾಣ್ತಾ ಇಲ್ಲ. ಹಾಗಾಗಿ ಎಲ್ಲಾ ಸ್ವಸ್ಥ ಬೋಧನೆಯನ್ನು ಕೊಡುವಂತಹ ಹಿರಿಯರಿಗೋಸ್ಕರ, ಬೋಧಕರಿಗೋಸ್ಕರ ನಾವು ಕರ್ತನ ಬಳಿ ನಾವು ಬೇಡಿಕೊಳ್ಳಬೇಕಾಗಿದೆ. ಕರ್ತನೇ ನಮಗೋಸ್ಕರ ಸ್ವಸ್ಥ ಬೋಧನೆಯನ್ನು ಕೊಡುವಂತಹ ಸೇವಕರುಗಳನ್ನ, ಬೋಧಕರುಗಳನ್ನ ನೀನು ಉಂಟು ಮಾಡಿ ನಮಗೋಸ್ಕರ ಒಳ್ಳೆಯ ಬೋಧನೆಯನ್ನು ಕೊಡುವಂತೆ ಅವರನ್ನು ನೀನು ಪ್ರೇರೇಪಿಸುವುದಾಗಿ ನಾವು ಬೇಡಿಕೊಳ್ಳಬೇಕಾಗಿದೆ. ನಂತರ ನೋಡ್ತೇವೆ ನಾವು ನೀತಿವಂತರು ನೋಡ್ತೇವೆ, ನಾವು ಸತ್ಯವೇದ ನೋಡ್ತೇವೆ, ನಾವು ನೀತಿವಂತರು ಒಬ್ಬರೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ನೋಡ್ತೇವೆ ನಾವು. ಆದ್ದರಿಂದ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪರಿಶುದ್ಧತೆಯನ್ನು ನಾವು ಪಡಕೊಂಡವರಾಗಿ ನಾವು ಜೀವಿಸಬೇಕು.
ನೀತಿ ಉಳ್ಳವರಾಗಿ ನಾವು ಜೀವಿಸಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನಂತರ ನಾವು ಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು. ಭಕ್ತನಾದ ಪೌಲನು ಭಕ್ತನಾದ ಪೇತ್ರನು ಬರೆಯುತ್ತಾನೆ, ಭೂಲೋಕದಲ್ಲಿ ನಿನ್ನ ಯಾತ್ರೆಯನ್ನ ಭಯಭಕ್ತಿ ಉಳ್ಳವರಾಗಿ ಕಳೆಯಿರೆಂಬುದಾಗಿ ಆತನು ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುವಂತವನಾಗಿದ್ದಾನೆ. ಈ ರೀತಿಯಾಗಿ ನಮಗೆ ಸತ್ಯವೇದ ನಮಗೆ ತಿಳಿಸುವಾಗ ನಾವು ಈ ಲೋಕದಲ್ಲಿ ನಮ್ಮ ಜೀವಿತವನ್ನ ನಾವು ಹೇಗೆ ಜೀವಿಸಬೇಕೆಂಬುದನ್ನು ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ಹಾಗಾಗಿ ನಮಗೆ ಒಂದು ಉದಾಹರಣೆ ನೋಡ್ತೇವೆ. ನಾವು ಅದೇ ತೀತನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನಕ್ಕೆ ನಾವು ಬರುವಾಗ ಶ್ರೀ ಪೌಲನು ಈ ಲೋಕದಲ್ಲಿ ತನ್ನ ಜವಾಬ್ದಾರಿಯನ್ನು ತಿಳಿಸುವಂತವನಾಗಿದ್ದಾನೆ. ಆತನು ಹೇಳ್ತಾನೆ ನೋಡ್ರಿ, ಇಲ್ಲಿ ದೇವರಾದುಕೊಂಡವರ ನಂಬಿಕೆಯು ಭಕ್ತಿಯನ್ನುಂಟು ಮಾಡುವ ಸತ್ಯದ ಪರಿಜ್ಞಾನವನ್ನು ವೃದ್ಧಿ ಮಾಡುವುದಕ್ಕೋಸ್ಕರವೇ ನಾನು ಅಪೊಸ್ತಲನಾಗಿದ್ದೇನೆ. ನೋಡ್ರಿ, ಪೌಲನು ಇಲ್ಲಿ ತನ್ನ ಜೀವಿತದಲ್ಲಿ ನಾನು ಏನಕ್ಕೋಸ್ಕರ ಈ ಲೋಕದಲ್ಲಿ ಜೀವಿಸಿದ್ದೇನೆ, ಕರ್ತನು ನನ್ನನ್ನ ಯಾತಕ್ಕೋಸ್ಕರ ಈ ಲೋಕದಲ್ಲಿ ಉಂಟು ಮಾಡಿದ್ದಾನೆ, ನನ್ನ ಇರುವಿಕೆ ಏನಕ್ಕೋಸ್ಕರ, ನಾನು ಯಾತಕ್ಕೋಸ್ಕರ ಯಾವುದಕ್ಕೋಸ್ಕರ ನಾನು ಈ ಲೋಕದಲ್ಲಿ ಎಂಬುದರ ಸ್ಪಷ್ಟತೆ ನಾನು ತಿಳಿಸುವಂತವನಾಗಿದ್ದಾನೆ. ಆತನು ಹೇಳ್ತಾನೆ, ದೇವರಾದುಕೊಂಡವರ ನಂಬಿಕೆಯು ಭಕ್ತಿಯನ್ನುಂಟು ಮಾಡುವ ಸತ್ಯದ ಪರಿಜ್ಞಾನವನ್ನು ವೃದ್ಧಿ ಮಾಡುವುದಕ್ಕೋಸ್ಕರ, ಈ ಲೋಕದಲ್ಲಿರ್ತಕ್ಕಂಥ ದೇವ ಜನರಾಗಿರ್ತಕ್ಕಂಥ ನಮ್ಮೆಲ್ಲರ ಭಕ್ತಿಯನ್ನ ವೃದ್ಧಿ ಮಾಡುವುದಕ್ಕೋಸ್ಕರವು, ನಮ್ಮ ಸಂತೋಷದಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕೋಸ್ಕರವು ನಾನು ಅಪೊಸ್ತಲನಾಗಿದ್ದೇನೆ ಎಂಬುದಾಗಿ ಭಕ್ತನಾದ ಪೌಲನು ಬರೆಯುವಂತವನಾಗಿದ್ದಾನೆ. ಹಾಗಾದರೆ ಈ ಲೋಕದಲ್ಲಿ ನನಗೂ ನಮಗೂ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ಜೀವಿಸಬೇಕು. ಪ್ರತಿಯೊಬ್ಬರಿಗೂ ಕೂಡ ದೇವರು ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಕುಟುಂಬದ ಜವಾಬ್ದಾರಿ, ಹೆಂಡತಿಯ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ತಂದೆ ತಾಯಿಗಳ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಹೀಗೆ ಒಂದೊಂದು ಜವಾಬ್ದಾರಿಗಳು ಕೂಡ ನಮಗೆ ದೇವರಿಂದ ಕೊಡಲ್ಪಟ್ಟಂತ ಜವಾಬ್ದಾರಿಗಳಾಗಿವೆ. ಎಷ್ಟೋ ಜನರಿಗೆ ಈ ಲೋಕದಲ್ಲಿ ನೋಡುವಾಗ ಕುಟುಂಬಗಳಿಲ್ಲ, ಎಷ್ಟೋ ಜನರಿಗೆ ನೋಡುವಾಗ ಮಕ್ಕಳಿಲ್ಲ, ಎಷ್ಟೋ ಜನರಿಗೆ ಗಂಡನಿಲ್ಲ, ಎಷ್ಟೋ ಜನರಿಗೆ ಹೆಂಡತಿ ಇಲ್ಲ, ಎಷ್ಟೋ ಜನರಿಗೆ ಕಷ್ಟಗಳಿವೆ, ಸಂಕಷ್ಟಗಳಿವೆ, ದುಃಖಗಳಿವೆ. ಆದಾಗ್ಯೂ ಕೂಡ ಕರ್ತನು ಒಂದು ವೇಳೆ ನನಗೆ ಸಂಸಾರವನ್ನ ಕೊಟ್ಟಿರುವಾಗ, ನನಗೆ ತಂದೆಯ ಸ್ಥಾನವನ್ನ ಕೊಟ್ಟಿರುವಾಗ, ನನಗೆ ಹೆಂಡತಿಯ ಸ್ಥಾನವನ್ನ ಕೊಟ್ಟಿರುವಾಗ, ನನಗೆ ತಾಯಿಯ ಸ್ಥಾನವನ್ನ ಕೊಟ್ಟಿರುವಾಗ, ನನಗೆ ಮಗನ ಸ್ಥಾನವನ್ನ ಕೊಟ್ಟಿರುವಾಗ, ನನಗೆ ಹಿರಿಯನ ಸ್ಥಾನವನ್ನು ಕೊಟ್ಟಿರುವಾಗ, ಇವೆಲ್ಲವೂ ಕೂಡ ಜವಾಬ್ದಾರಿಗಳೇ ಆಗಿವೆ. ಹಾಗಾದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜವಾಬ್ದಾರಿಗಳನ್ನು ನಾವು ಎಷ್ಟರ ಮಟ್ಟಿಗೆ ನಾವು ನಿಭಾಯಿಸಬೇಕು, ಅದು ನಮ್ಮ ಒಂದು ಪ್ರಶ್ನೆ ಆಗಿದೆ. ಕರ್ತನು ತಾನೇ ಯಥಾ ಪ್ರಕಾರವಾಗಿ ನಾವು ಮಾಡುವಂತಹ ನಮ್ಮ ಜೀವಿತದ ಒಂದೊಂದು ದಿನಗಳು ನಾವು ಕಳೆದಂತಹ ಎಲ್ಲಾ ದಿನಗಳಿಗೂ ನಾವು ಕರ್ತನ ಮುಂದೆ ನಾವು ಯಥಾರ್ಥವಾಗಿ ನಿಂತುಕೊಂಡು ನಾವು ನ್ಯಾಯಾಸನದ ಮುಂದೆ ನಾವು ಆತನಿಗೆ ಉತ್ತರವನ್ನು ಕೊಡಬೇಕಾದ ದಿನ ಬರುವಂತದ್ದಾಗಿದೆ ಪ್ರಿಯರೇ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರತಿಯೊಬ್ಬರು ಕೂಡ ದೇವರಾದುಕೊಂಡವರು, ನಂಬಿಕೆಯುಳ್ಳವರು, ಪ್ರೀತಿ ಉಳ್ಳವರು, ನೀತಿವಂತರಾಗಿ ನಾವು ಜೀವಿಸಬೇಕಾದರೆ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಮ್ಮನ್ನ ನಾವು ತಗ್ಗಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಈ ದಿನದ ನಮ್ಮ ಪ್ರಸ್ತಾಪ ಏನಪ್ಪಾ ಅಂದ್ರೆ, ನಾವು ಕರ್ತನಿಗೆ ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳಬೇಕೆಂಬುದಾಗಿ. ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಾವು ಈ ಲೋಕದಲ್ಲಿ ಜೀವಿಸಬೇಕಾದರೆ ಕರ್ತನಿಗೆ ನಾವು ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಸತ್ಯವೇದದ ಭಕ್ತರ ಮೂಲಕವಾಗಿ, ಸತ್ಯವೇದದ ಶ್ರೇಷ್ಠ ವ್ಯಕ್ತಿಗಳ ಮುಖಾಂತರವಾಗಿ ನಮಗೆ ಈ ಲೋಕದ ಸಂಗತಿಗಳನ್ನ ತಿಳಿಸುವಂತದ್ದಾಗಿದೆ. ಲೋಕದ ಸಂಗತಿಗಳು ನಮ್ಮ ಮುಂದೆ ಇದ್ದಾಗ್ಯೂ ಕೂಡ ಲೋಕದ ಸಂಗತಿಗಳನ್ನ ನಾವು ಅರಿತುಕೊಳ್ಳದೆ ಹೋದರೆ ಸತ್ಯವೇದ ನಮಗೆ ಆ ಮುಖಾಂತರವಾಗಿ ಲೋಕದ ಸಂಗತಿಗಳು ನಮಗೆ ತಿಳಿಸುವಂತದ್ದಾಗಿದೆ. ಸತ್ಯವೇದದಲ್ಲಿ ಇರತಕ್ಕಂತ ಯಾವ ವಿಷಯಗಳು ಕೂಡ ಈ ಲೋಕದಲ್ಲಿ ಇಲ್ಲ. ಎಲ್ಲವೂ ಕೂಡ ಸತ್ಯವೇದದ ಸತ್ಯವೇದದ ಒಳಗೆ ಬರುವಂತ ವಿಷಯಗಳೇ ಆಗಿವೆ. ಹಾಗಾಗಿ ನಾವು ಕರ್ತನಿಗೆ ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು. ನಾವು ಕರ್ತನಿಗೆ ಸಮರ್ಪಣೆ ಮಾಡಿಕೊಂಡು ಜೀವಿಸುವಾಗ ಕರ್ತನು ತಾನೇ ನಮ್ಮೊಟ್ಟಿಗೆ ಇರುವಂತವನಾಗಿದ್ದಾನೆ. ನಾವು ಕೂಡ ಕರ್ತನ ಮೂಲಕವಾಗಿ ನಾವು ಈ ಲೋಕವನ್ನ ಜಯಿಸಬಹುದಾಗಿದೆ.
ನೋಡ್ರಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಸಮಸ್ಯೆಗಳು, ಸಂಕಟಗಳು, ದುಃಖಗಳು ಎಲ್ಲವೂ ನಮಗೆ ಬರುವಂತದ್ದೇ ಆಗಿರ್ತದೆ. ಆದರೆ ಅವೆಲ್ಲವುಗಳನ್ನು ಮೀರಿದವರಾಗಿ ನಾವು ಜೀವಿಸಬೇಕಾದರೆ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನ ನಾವು ತಗ್ಗಿಸಿಕೊಂಡವರಾಗಿ, ಕರ್ತನ ಮಗನಾಗಿ, ಮಗಳಾಗಿ ನಾವು ಜೀವಿಸಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನಾವಿಲ್ಲಿ ನೋಡ್ತೇವೆ, ನಾವು ಭಕ್ತನಾಗಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳ ವಿಷಯವಾಗಿ ನಾವು ಈ ದಿನ ನಿಮ್ಮ ಮುಂದೆ ನಾನು ಸ್ವಲ್ಪ ಹೊತ್ತನ್ನು ಹಂಚಿಕೊಳ್ಳುವಂತನಾಗಿದ್ದೇನೆ. ಮೊದಲನೇದಾಗಿ ನೋಡ್ತೇವೆ ನಾವು ಸೌಲನು. ನಮ್ಗೆಲ್ಲ ಗೊತ್ತಿದೆ, ನಾವು ಸೌಲನ ವಿಷಯವಾದ ಕುರಿತು ನಾವು 1ನೇ ಸಮುವೇಲನ ಪುಸ್ತಕ ನಾವು ನೋಡುವಂತವರಾಗಿದ್ದೇವೆ. 1ನೇ ಸಮುವೇಲನ ಪುಸ್ತಕ 9ನೇ ಅಧ್ಯಾಯದಿಂದ ಸೌಲನ ಒಂದು ಜೀವನ ಪ್ರಾರಂಭವಾಗುವಂತದ್ದಾಗಿದೆ. ನಾವು ನೋಡ್ತೇವೆ, ಸೌಲನು ಯಾರು ಎಂಬುದಾಗಿ ನೋಡುವಾಗ ಆತನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂತವನು. ಆತನ ನೋಡ್ತೇವೆ ನಾವು, ಆತನು ಕೀಷನ ಮಗನಾಗಿದ್ದನು. ಆ ಕೀಷನ ಮಗನಾಗಿದ್ದಂತಹ ಸೌಲನು ತನ್ನ ತಂದೆಯ ಕತ್ತೆಗಳನ್ನ ಹುಡುಕಿಕೊಂಡು ಬಂದಂತವನಾಗಿದ್ದನು. ಆ ತನ್ನ ತಂದೆಯ ಕತ್ತೆಗಳನ್ನ ಹುಡುಕಿಕೊಂಡು ಬಂದಂತಹ ಕೀಷನ ಮಗನಾಗಿರ್ತಕ್ಕಂಥ ಸೌಲನನ್ನ ದೇವರು ಆರಿಸಿಕೊಂಡವರಾಗಿ ಆತನನ್ನ ಇಸ್ರಾಯೇಲ್ ಕುಲಗಳಿಗೆ ದೊಡ್ಡ ಅರಸನನ್ನಾಗಿ ಮಾಡಬೇಕೆಂಬುದಾಗಿ ಸಮುವೇಲನ ಮುಖಾಂತರವಾಗಿ ತಿಳಿಸಿಕೊಟ್ಟಾಗ ಆತನು, ನಾವು ನೋಡ್ತೇವೆ, ನಾವು 1ನೇ ಸಮುವೇಲನ ಪುಸ್ತಕ 9ನೇ ಅಧ್ಯಾಯ 2ನೇ ವರ್ಷ ನೋಡ್ತೇವೆ ನಾವು, ಸೌಲನು ಪ್ರಾರಂಭದಲ್ಲಿ ಎಷ್ಟರ ಮಟ್ಟಿಗೆ ಆತನು ದೇವರ ಮುಂದೆ ಆತನು ತಗ್ಗಿಸಲ್ಪಟ್ಟವನಾಗಿದ್ದನು, ಎಷ್ಟರ ಮಟ್ಟಿಗೆ ಆತನು ದೇವರ ಮಗನಾಗಿದ್ದರೆ ಎಂಬುದನ್ನು ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಆತನು ಹೇಳ್ತಾನೆ, ಆ ಸೌಲನ ಬಗ್ಗೆ ನೋಡುವಾಗ ನಾವು ನೋಡ್ತೇವೆ, ಆತನು ಉತ್ತಮನು, ಎಲ್ಲಾ ಇಸ್ರಾಯೇಲರಲ್ಲಿ ಅತಿ ಸುಂದರನು ಆಗಿದ್ದನು. ಜನರ ಗುಂಪಿನಲ್ಲಿ ಅವನ ಹೆಗಲು ಕಾಣುವಷ್ಟು ಉನ್ನತವಾಗಿದ್ದನು. ನೋಡ್ರಿ, ಸೌಲನ ವಿಷಯಕ್ಕೆ ನಾವು ಬರುವಾಗ ಆತನು ಅತಿ ಸುಂದರನಾಗಿದ್ದನು. ಇಡೀ ಇಸ್ರಾಯೇಲ್ ಕುಲದಲ್ಲಿಯೇ ಅತಿ ಶ್ರೇಷ್ಠನಾಗಿದ್ದನು, ಸುಂದರನಾಗಿದ್ದನು. ಆತನು ಆ 100 ಜನರ ಮಧ್ಯೆ ನಿಲ್ಲುವಾಗ ಆತನ ಎದೆ ಕಾಣುವಷ್ಟರ ಮಟ್ಟಿಗೆ ಆತನು ಉನ್ನತವಾಗಿದ್ದನು. ಅದರ ಉದ್ದವಾಗಿರುವ ಒಬ್ಬ ವ್ಯಕ್ತಿಯಾಗಿದ್ದನು. ಇಂತಹ ಶ್ರೇಷ್ಠನಾಗಿರ್ತಕ್ಕಂಥ ಸೌಲನನ್ನ ದೇವರು ತಾನೇ ಆರಿಸಿಕೊಂಡು ಸಮುವೇಲನ ಮುಖಾಂತರವಾಗಿ ಆತನಿಗೆ ಅಭಿಷೇಕ ಮಾಡುವಾಗ ಆತನು ಹೇಳುವಂತ ಮಾತನ್ನ ನಾವು 9ನೇ ಅಧ್ಯಾಯ 21ನೇ ವಚನ ನೋಡ್ತೇವೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ ಬರುವಾಗ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ ಎಂಬುದಾಗಿ ನಮಗೆ ಸತ್ಯವೇ ತಿಳಿಸುವಂತದ್ದಾಗಿದೆ. ನನ್ನ ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಈ ಲೋಕದ ಸಂಗತಿಗಳನ್ನು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಲೋಕದ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ಜೀವಿಸುವಾಗ ಸತ್ಯವೇದ ನಮಗೆ ಸಹಾಯವನ್ನ ಮಾಡುವಂತದ್ದಾಗಿದೆ. ಹಾಗಾಗಿ ನಾವು ನೋಡ್ತೇವೆ, ನಾವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮ ಜೀವಿತದ ದಿನಗಳನ್ನು ಹೆಚ್ಚಿಸುವಂತವನಾಗಿದ್ದಾನೆ, ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಕರ್ತನು ತಾನೇ ಈ ಮೂಲಕವಾಗಿ, ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮೊಟ್ಟಿಗೆ ನಾವು ಮಾತನಾಡಲಿ. ಕರ್ತನು ತಾನೇ ಈ ರಾತ್ರಿ ವೇಳೆ ಕೊಟ್ಟಂತ ಈ ಒಂದು ಸುಂದರವಾದ ವಾಕ್ಯಕ್ಕೋಸ್ಕರ ಆ ಕರ್ತನಿಗೆ ನಾನು ಕೃತಜ್ಞತೆ ಸಲ್ಲಿಸುವಂತವನಾಗಿದ್ದೇನೆ.